ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅಳಿತುಕತೆಯ 11ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 12 ಶುರು ಮಾಡೋಣ. ಸರಿ ಬಿಡು ನೀನು, ಆ ಹುಡುಗಿ ನಿನಗಿಷ್ಟ ಆಗಲಿಲ್ಲ ಅಂದರೆ ಬೇರೆ ಹುಡುಗಿನ ನೋಡಿದ್ರೆ ಆಯಿತು. ಈಗ ಅವಳಿ ವಿಷಯ ಬಿಟ್ಟಾಕು ಎಂದರು ಪ್ರಭಾಕರ್. ತಾತ, ನಾನು ಮೊದಲೇ ಹೇಳಿದ್ದೆ ನನಗೆ ಮದುವೆ ಎಲ್ಲ ಬರಲ್ಲ ಅಂತ. ಅದರಲ್ಲೂ ಈ ಥರದ ಹುಡುಗಿಯರು ನನ್ನ ಮನಸ್ಸಿಗೆ ಇವತ್ತಿನವರೆಗೂ ಯಾವ ಹುಡುಗಿಯೂ ಇಷ್ಟ ಆಗಿಲ್ಲ ಎಂದ ಅಸಮಾಧಾನದಿಂದ. ಹಣೆ ಬರಹ ಕೂಡಿ ಬಂದಾಗ ಹಡೆದವನನ್ನು ಕೇಳಿಲ್ವಂತೆ ಅನ್ನೋ ಮಾತೇ ಇದೆ. ನಿನ್ನ ಮನಸ್ಸಿಗೆ ಹಿಡಿಸೋ ಹುಡುಗಿ ಖಂಡಿತ ಸಿಗ್ತಾಳೆ. ಆ ನಂಬಿಕೆ ನನಗಿದೆ. ನಿನ್ನ ಎಲ್ಲ ಆಲೋಚನೆಗಳನ್ನು ಬದಲಾಯಿಸಿ ನಿನ್ನ ಹೃದಯದಲ್ಲಿ ಪ್ರೀತಿಯನ್ನು ಹೂವು ಅಳೋ ಹಾಗೆ ಮಾಡ್ತಾಳೆ. ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ನಿಂಗೆ ಇರೋಕ್ಕಾಗದಷ್ಟು ಪ್ರೀತಿನ ಬಾಚಿ ಬಾಚಿ ಕೊಡ್ತಾಳೆ. ಅವಳೇ ನಿನ್ನ ಜೀವ, ಅವಳೇ ನಿನ್ನ ಸರ್ವಸ್ವ ಅನ್ನೋವಷ್ಟು ಅವಳನ್ನು ನೀನು ಪ್ರೀತಿ ಮಾಡ್ತೀಯಾ ನೋಡ್ತಿರು. ಆಗ ನೀನೇ ಹೇಳ್ತೀಯ ನಾನು ಹೇಳಿದ್ದು ಕರೆಕ್ಟ್ ಅಂತ ಎಂದಾಗ, ತಾತ ಪ್ಲೀಸ್ ಸ್ಟಾಪ್ ದಿಸ್ ಲೆಕ್ಚರಿಂಗ್, ಇಟ್ಸ್ ಬೋರಿಂಗ್. ನೀವು ಹೇಳೋ ಥರ ಆಗೋದೇ ಆಗಿದ್ದರೆ ನನಗೀಗಾಗಲೇ ಯಾವುದಾದ್ರೂ ಹುಡುಗಿ ಮೇಲೆ ಲವ್ ಆಗಬೇಕಾಗಿತ್ತು. ಆದರೆ ಯಾಕಾಗಲಿಲ್ಲ ಎಂದು ಪ್ರಶ್ನೆ ಕೇಳಿದ ಮೊಮ್ಮಗನಿಗೆ, ಅದೇ ಹೇಳಿದ್ನಲ್ಲ, ಕಾಲ ಕೂಡಿ ಬರಬೇಕು ಅಂತ ಎಂದರು ಚಲಪತಿಯವರು. ಸರ್, ನಾಳೆ ಇನ್ನೊಂದು ಹುಡುಗಿನ ನೋಡೋದಕ್ಕೆ ಹೋಗೋಣವಾ ಎಂದು ಕೇಳಿದ ಪ್ರಭಾಕರಿಗೆ, ಹೋಗೋಣ ಪ್ರಭಾಕರ್, ನನ್ನ ಮೊಮ್ಮಗನ ಮದುವೆ ಮಾಡಿ ಅವನ ಮಕ್ಕಳನ್ನ ಎತ್ತ ಆಡಿಸಿನೇ ನಾನು ಸಾಯೋದು ಎಂದಾಗ, ತಾತ ಎಷ್ಟು ಸಾರಿ ಹೇಳಬೇಕು ನಿಮಗೆ, ಛೇ ಎಷ್ಟು ಹೇಳಿದ್ರು ಅಷ್ಟೇ ಎಂದು ಕೋಪ ಮಾಡಿಕೊಂಡು ರೂಮಿಗೆ ಹೋದ. ಸರ್, ನೀಲ್ ಕೋಪ ಮಾಡ್ಕೊಂಡು ಹೋದ ಅಂದರೆ ನಾಳೆ ಅವನು ಹೆಣ್ಣು ನೋಡೋದಕ್ಕೆ ಬರೋದಿಲ್ಲ ಅಂತಾಯಿತು ಎಂದರೆ, ಅವನು ಕೋಪ ಮಾಡ್ಕೊಂಡಿದ್ದು ಅದಕ್ಕಲ್ಲ ಪ್ರಭಾಕರ್, ನಾನು ಸಾಯೋ ಮಾತಾಡಿದೆ ಅಲ್ವಾ ಅದಕ್ಕೆ. ಕೋಪ ಬಂದು ಎದ್ದು ಹೋದ. ಸ್ವಲ್ಪ ಹೊತ್ತಿಗೆ ಸರಿ ಹೋಗ್ತಾನೆ ಬಿಡು ಎಂದರು ಮೊಮ್ಮಗನ ಗುಣ ಗೊತ್ತಿರುವುದರಿಂದ. ಸರ್, ನಾಳೆ ನಾವಷ್ಟೇ ಹೋಗಿ ನೋಡ್ಕೊಂಡು ಬರೋಣ. ಹುಡುಗಿ ಇಷ್ಟ ಆದರೆ ನಿಲ್ಗೆ ನೋಡೋದಕ್ಕೆ ಹೇಳೋಣ. ಇದಕ್ಕೆ ನೀವೇನು ಹೇಳ್ತೀರಾ ಎಂದು ಕೇಳಲು, ಸರಿ ಪ್ರಭಾಕರ್, ಹಾಗೆ ಮಾಡೋಣ ಎಂದು ನಿಟ್ಟುಸಿರು ಬಿಟ್ಟರು. ಈ ಕಡೆ ಪೂರ್ಣಿಮಾ ತನ್ನ ಆಫೀಸ್ನಲ್ಲಿ ಕೆಲಸ ಮಾಡುವ ರವಿಯನ್ನು ಕರೆದುಕೊಂಡು ಸಾಲ ಕೊಡುವವರ ಭೇಟಿ ಮಾಡಲು ಹೋದಳು. ಆ ಸಾಲ ಕೊಡುವವನು ಬಡ್ಡಿ ವಸೂಲಿಗೆ ಎಂದು ಹೋಗಿದ್ದರಿಂದ ಅವನ ಕಡೆಯವರು ಸಂಜೆ ಬನ್ನಿ ಸಿಗ್ತಾರೆ ಎಂದು ಹೇಳಿ ಕಳುಹಿಸಿದರು. ಪೂರ್ಣಿಮಾ ಸಂಜೆ ಆಗುವುದನ್ನೇ ಕಾಯುತ್ತಿದ್ದಳು. ಆಫೀಸ್ ಅವರ್ಸ್ ಮುಗಿದಿದ್ದ ತಕ್ಷಣ ರವಿಯನ್ನು ಕರೆದುಕೊಂಡು ಮತ್ತೆ ಸಾಲ ಕೊಡುವವನ ಬಳಿ ಹೋದರು. ಇವರು ಬಂದಿದ್ದು ನೋಡಿ ಅವನ ಆಳು ಹೋಗಿ, ಅಣ್ಣ, ಬೆಳಿಗ್ಗೆ ಸಾಲ ಕೇಳುವವರು ಬಂದಿದ್ದವರು ಮತ್ತೆ ಈಗ ಬಂದಿದ್ದಾರೆ ಎಂದು ಹೇಳಿದಾಗ, ಸರಿ ಒಳಗಡೆ ಕಳಿಸು ಎಂದ ಬಡ್ಡಿ ಬರ್ಮಪ್ಪ. ನಮಸ್ತೆ ಅಣ್ಣ, ಅದು ಒಂದು 5 ಲಕ್ಷ ಸಾಲ ಬೇಕಾಗಿತ್ತು ಎಂದ ರವಿ ಕೈ ಮುಗಿಯುತ್ತ. ನಮಸ್ತೆ, ಕೂತ್ಕೊಳ್ಳಿ ಎಂದವ. ಹೌದು, 5 ಲಕ್ಷ ಯಾಕೆ ಬೇಕು, ಅಷ್ಟು ದುಡ್ಡಿನ ಅವಶ್ಯಕತೆ ಏನಿದೆ ಎಂದು ಕೇಳಿದಾಗ, ಅಣ್ಣ, ಇವಳು ಪೂರ್ಣಿಮಾ ಅಂತ, ಇವಳು ತಂಗಿ ಮದುವೆಗೆ ದುಡ್ಡು ಬೇಕಾಗಿದೆ. ಮದುವೆ ಖರ್ಚು ಎಲ್ಲ ಹೆಣ್ಣಿನ ಕಡೆಯವರೇ ವಹಿಸ್ಕೊಂಡಿರೋದ್ರಿಂದ ಸಾಲ ಕೇಳೋದಕ್ಕೆ ಬಂದಿದ್ದಾರೆ ಎನ್ನಲು, ಸರಿ, ಅಷ್ಟೊಂದು ಸಾಲ ತಗೊಂಡು ಹೇಗೆ ಕಟ್ತೀಯಮ್ಮ, ನಮ್ಮ ಬಡ್ಡಿ ಜಾಸ್ತಿ ಆಗುತ್ತೆ. ತಿಂಗಳು ಕರೆಕ್ಟಾಗಿ ಅಸಲು ಬಡ್ಡಿ ಕಟ್ಟಬೇಕು. ಒಂದು ದಿನ ತಡ ಆದರೂ ಅದಕ್ಕೆ ಮತ್ತೆ ಬಡ್ಡಿ ಕಟ್ಟಬೇಕು. ಯೋಚನೆ ಮಾಡಿ ಸಾಲ ತಗೊಳ್ಳಿ ಎಂದ ಬಡ್ಡಿ ಭರಮಪ್ಪ. ಪೂರ್ಣಿಮಾಗೆ ಅವರು ಹೇಳಿದ್ದ ಕೇಳಿ, ತಿಂಗಳು ಕರೆಕ್ಟಾಗಿ ಕಟ್ಟೋದಕ್ಕಾಗತ್ತಾ, ಒಂದಿನ ಲೇಟ್ ಆದರೂ ಬಡ್ಡಿ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಎಂದು ಯೋಚನೆಗೆ ಬಿದ್ದಳು. ಸರಿ, ನೀವಿನ್ನು ಹೊರಡಿ, ಯೋಚನೆ ಮಾಡಿ ಹೇಳಿ, ಸಾಲ ಬೇಕಾ ಅಥವಾ ಬೇಡವಾ ಎಂದಾಗ, ಸರಿ ಅಣ್ಣ, ನಾವು ಯೋಚನೆ ಮಾಡಿ ಹೇಳ್ತೀವಿ ಎಂದು ಹೇಳಿ ಪೂರ್ಣಿಮಾಳನ್ನು ಕರೆದುಕೊಂಡು ರವಿ ಭರಮಪ್ಪನ ಮನೆಯಿಂದ ಆಚೆ ಬಂದು, ಈಗೇನು ಮಾಡ್ತೀಯಾ ಪೂರ್ಣಿಮಾ ಎಂದು ಕೇಳಲು, ಅಣ್ಣ, ಅದೇ ನನಗೂ ಅರ್ಥ ಆಗ್ತಿಲ್ಲ. ಇವರೇನು ಹೀಗೆ ಹೇಳಿಬಿಟ್ರು. ನನಗೆ ಬರೋ ಸಂಬಳದಲ್ಲಿ ಮನೆ ನಡೆಸಿ ಅಸಲು ಬಡ್ಡಿ ಕಟ್ಟೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಪರವಾಗಿಲ್ಲ, ಆದರೆ ಒಂದಿನ ಲೇಟ್ ಆದರೂ ಬಡ್ಡಿ ಕಟ್ಟಬೇಕು ಅಂದರೆ ಖಂಡಿತ ಸಾಧ್ಯ ಆಗಲ್ಲ. ಮದುವೆ ಇನ್ನೊಂದು 15 ದಿನ ಅಷ್ಟೇ ಬಾಕಿ ಇದೆ. ಈಗ ದುಡ್ಡಿಗೇನು ಮಾಡಲಿ ನಾನು ಎಂದಳು ಸಪ್ಪೆ ಮುಖ ಮಾಡಿ. ಪೂರ್ಣಿಮಾ, ನಾನು ಇನ್ನೊಂದು 2 ಕಡೆ ವಿಚಾರಿಸ್ತೀನಿ. ಬಡ್ಡಿ ದುಡ್ಡು ಕೊಡೋರು ತುಂಬ ಜನ ಇದ್ದಾರೆ, ನೀನೇನು ಚಿಂತೆ ಮಾಡಬೇಡ ಎಂದಾಗ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಅಣ್ಣ, ನಿಮ್ಮ ಋಣನ ಈ ಜನ್ಮದಲ್ಲಿ ಮರೆಯೋದಿಲ್ಲ ಎಂದಳು ಕೈ ಮುಗಿಯುತ್ತ. ಕೈಯೆಲ್ಲ ಮುಗಿಬೇಡ ಪೂರ್ಣಿಮಾ, ಈಗ ನಿನ್ನ ಜಾಗದಲ್ಲಿ ನನ್ನ ತಂಗಿ ಇದ್ದಿದ್ರೆ ನಾನು ಸಹಾಯ ಮಾಡ್ತಿದ್ದೆ ತಾನೇ. ಇದು ಹಾಗೆ, ನಾನು ನಿನ್ನನ್ನು ಬರೀ ಮಾತಿಗೆ ತಂಗಿ ಅಂತ ತಿಳ್ಕೊಂಡಿಲ್ಲ. ನೀನು ನಿಜವಾಗ್ಲೂ ನನ್ನ ತಂಗಿನೇ. ನನ್ನ ಹತ್ರ ಅಷ್ಟು ದುಡ್ಡು ಇದ್ದಿದ್ರೆ ನಾನು ಕೊಟ್ಬಿಡ್ತಿದ್ದೆ. ಆದರೆ ಏನು ಮಾಡೋದು, ನಾನು ತಿಂಗಳ ಸಂಬಳಕ್ಕೆ ದುಡಿಯೋನು. ದಯವಿಟ್ಟು ನನ್ನ ಕ್ಷಮಿಸಮ್ಮ ಎಂದ ರವಿ ಬೇಸರದಿಂದ. ಪರವಾಗಿಲ್ಲ ಅಣ್ಣ, ಇಷ್ಟಾದರೂ ಸಹಾಯ ಮಾಡ್ತಿದ್ದೀರಲ್ಲ, ನನಗಷ್ಟೇ ಸಾಕು.
ಅಣ್ಣ ಸ್ವಲ್ಪ ಬೇಗ ಬೇರೆ ಕಡೆ ಸಾಲ ಕೊಡೋರನ್ನ ಹುಡುಕಿ ಸಾಲ ಕೊಡಿಸಿ ಎಂದಳು ಪೂರ್ಣಿಮಾ. ಸರಿ ಪೂರ್ಣಿಮಾ, ನಾನು ವಿಚಾರಿಸ್ತೀನಿ. ಕತ್ಲಾಗ್ತಾ ಬಂತು, ನಾನೇ ನಿನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಹತ್ತು ಬೈಕ್ ಎಂದಾಗ, ಬೇಡ ಅಣ್ಣ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ ಎಂದಳು ಮುಜುಗರದಿಂದ. ಇದರಲ್ಲಿ ತೊಂದರೆ ಏನು ಬಂತು? ನೀನು ಬಸ್ ಹಿಡಿದು ಮನೆಗೆ ಹೋಗೋ ಅಷ್ಟರಲ್ಲಿ ತುಂಬ ತಡ ಆಗಿರತ್ತೆ ಎನ್ನಲು, ಅದು ಅದು ಹಾಗಲ್ಲ ಅಣ್ಣ, ಚಿಕ್ಕಮ್ಮ ನೋಡಿದ್ರೆ ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ, ಅದಕ್ಕೆ ನಾನು ಬಸ್ಸಲ್ಲೇ ಹೋಗ್ತೀನಿ ಎಂದಳು. ಅವನಿಗೂ ಗೊತ್ತಿತ್ತು ಪೂರ್ಣಿಮಾ ಚಿಕ್ಕಮ್ಮ ಎಂಥವಳು ಎಂದು. ಅದರ ಅನುಭವ ಕೂಡ ಒಂದೆರಡು ಸಾರಿ ಅವನಿಗೂ ಆಗಿತ್ತು. ಹಾಗಾಗಿ ಪೂರ್ಣಿಮಾಳಿಗೆ ಹೆಚ್ಚು ಒತ್ತಾಯ ಮಾಡಲು ಹೋಗಲಿಲ್ಲ. ಸರಿ, ಬಸ್ ಸ್ಟಾಪ್ಗಾದರೂ ಬಿಡ್ತೀನಿ ಬಾ, ನೀನು ನಡ್ಕೊಂಡು ಹೋಗಿ ಮುಟ್ಟೋದ್ರಲ್ಲೇ ಅರ್ಧ ಗಂಟೆ ಹೋಗಿರುತ್ತೆ ಎಂದಾಗ, ಸರಿ ಅಣ್ಣ ಎಂದು ಹೇಳಿ ರವಿ ಬೈಕ್ ಏರಿ ಕೂತ ತಕ್ಷಣ ಬಸ್ ಸ್ಟಾಪ್ಗೆ ಪೂರ್ಣಿಮಾಳನ್ನು ಇಳಿಸಿ ರವಿ ತನ್ನ ಮನೆ ಕಡೆಗೆ ಹೋದ. ಚಲಪತಿಯವರು ನೀಲ್ ಜೊತೆ ಮಾತನಾಡಬೇಕು ಎಂದು ಅವನ ರೂಮಿಗೆ ಹೋದರು. ನೀಲ್ ಲ್ಯಾಪ್ಟಾಪ್ನಲ್ಲಿ ಏನೋ ಕೆಲಸ ಮಾಡುತ್ತಿದ್ದ. ನೀಲ್, ಒಳಗಡೆ ಬರಬಹುದಾ ಎಂದು ಕೇಳಿದಾಗ, ನೀಲ್ ಲ್ಯಾಪ್ಟಾಪ್ನಲ್ಲಿ ಹುದುಗಿಸಿದ ತನ್ನ ಮುಖವನ್ನು ಎತ್ತದೆ, ತಾತ, ಯಾವಾಗಲಿಂದ ಈ ಫಾರ್ಮಾಲಿಟೀಸ್ನೆಲ್ಲ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರಿ? ನನ್ನ ರೂಮಿಗೆ ಬರಬೇಕಾದ್ರೆ ಪರ್ಮಿಷನ್ ಕೇಳೋ ಅಗತ್ಯ ಇಲ್ಲ ತಾತ, ಪ್ಲೀಸ್ ಕಮ್ ಎಂದು ತಾನು ಮಾಡುತ್ತಿದ್ದ ಕೆಲಸವನ್ನು ಮುಂದುವರೆಸಿದ. ನೀಲ್, ಏನೋ ಕೆಲಸ ಮಾಡ್ತಿರೋ ಹಾಗಿದೆ ಎನ್ನುತ್ತಾ ಒಳ ಬಂದರು. ಹ್ಞೂ ತಾತ, ಕೆಲವೊಂದು ಮೇಲ್ಸ್ ಚೆಕ್ ಮಾಡ್ತಿದ್ದೆ ಎಂದವನಿಗೆ, ಸರಿ ಬಿಡು, ನಾನು ಆಮೇಲೆ ಬರ್ತೀನಿ ಎಂದು ಹೇಳಿ ಹೊರಟವರನ್ನು ತಡೆದು, ತಾತ, ಏನೋ ಮಾತಾಡಬೇಕು ಅಂತ ಬಂದು ಹಾಗೆ ಹೋಗ್ತಿದ್ದೀರಾ, ಏನು ವಿಷಯ ಅಂತ ಹೇಳಿ ಎನ್ನಲು, ಪರವಾಗಿಲ್ಲ ನೀಲ್, ನಾನು ಆಮೇಲೆ ಬರ್ತೀನಿ ಎಂದವರಿಗೆ, ತಾತ, ನಿಮಗಿಂತ ನನಗೆ ಯಾವ ಕೆಲಸನೂ ಹೆಚ್ಚಲ್ಲ, ಈಗ ಹೇಳಿ ನೀವು ಬಂದ ವಿಷಯ ಏನು ಅಂತ ಎಂದು ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಅವರ ಕಡೆಗೆ ತಿರುಗಿ ಕೇಳಿದ. ಅದು ಅದು ನಾಳೆ ಇನ್ನೊಂದು ಹೆಣ್ಣು ನೋಡೋದಕ್ಕೆ ಹೋಗೋಣ ಅಂತ ಎನ್ನುತ್ತಿದ್ದ ಹಾಗೆ ನೀಲ್ ಅವರನ್ನೇ ನಿರೂಪಿಸಿದ. ಅಂದರೆ ಮೊದಲು ನಾವಷ್ಟೇ ಹೋಗಿ ನೋಡ್ಕೊಂಡು ಬರ್ತೀವಿ, ನಮ್ಗೆ ಆ ಹುಡುಗಿ ಇಷ್ಟ ಆದರೆ ನೀನು ಆಮೇಲೆ ಹೋಗಿ ನೋಡ್ಕೊಂಡು ಬಾ ಎಂದಾಗ, ತಾತ, ಮೊದಲೇ ಹೇಳಿದ್ದೆ ನೀವು ಯಾವುದಾದ್ರೂ ಹುಡುಗಿನ ನೋಡಿ ಸೆಲೆಕ್ಟ್ ಮಾಡಿ ಅಂತ, ಆದರೆ ನೀವೇ ನನ್ನ ಮಾತು ಕೇಳಲಿಲ್ಲ, ನೋಡಿ ಇವತ್ತು ಏನಾಯಿತು ಅಂತ ಎಂದ ಬೇಸರದಿಂದ. ನೀಲ್, ನಿನಗೊಂದು ವಿಷಯ ಗೊತ್ತಾ? ನಮ್ಮ ಅಪ್ಪ ಅಮ್ಮ ನನಗೆ ಮದುವೆ ಮಾಡಬೇಕು ಅಂತ 100 ಹೆಣ್ಣಾದರೂ ನೋಡಿದ್ರು. ಅದರಲ್ಲಿ ಕೆಲವರು ನನ್ನನ್ನು ರಿಜೆಕ್ಟ್ ಮಾಡಿದ್ರೆ ಇನ್ನು ಕೆಲವ್ರನ್ನ ನಾನು ರಿಜೆಕ್ಟ್ ಮಾಡ್ತಿದ್ದೆ. ಆಗೆಲ್ಲ ನನಗೆ ಅನಿಸೋದು, ಇವರೇ ಯಾರನ್ನಾದರೂ ಆರಿಸ್ಬಾರ್ದಾ, ಯಾಕೆ ಇವ್ರು ಇಷ್ಟೊಂದು ಮದುವೆ ಮಾಡ್ಕೊ ಅಂತ ನಾನು ಪೀಡಿಸ್ತಿದ್ದಾರೆ ಅಂತ ಅನಿಸೋದು. ಆಗ ನಮ್ಮಪ್ಪ, ಅಂದರೆ ನಿಮ್ಮ ಮುತ್ತಾತ ಏನು ಹೇಳಿದ್ರು ಗೊತ್ತಾ ಎಂದಾಗ, ನೀಲ್ ಕುತೂಹಲದಿಂದ ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ. ಅವರು ಏನು ಹೇಳಿದರು ಅನ್ನೋದನ್ನು ಕೇಳೋ ಕಾತರ ಅವನ ಕಣ್ಣಲ್ಲಿ ಎದ್ದು ಕಾಣುತ್ತಿತ್ತು. ಚಲಪತಿಯವನು ನೀಲ್ನ ಹಾಗೆ ನೋಡಿ ನಗುತ್ತಾ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ ಎಂದಾಗ ನೀಲ್ಗೆ ಏನು ಅರ್ಥ ಆಗದೆ ತನ್ನ ತಾತನನ್ನೇ ಪಿಳಿ ಕಣ್ಣು ಬಿಟ್ಟುಕೊಂಡು ನೋಡುತ್ತಿದ್ದ. ಚಲಪತಿಯವರು ಮತ್ತೆ ನಗುತ್ತಾ, ನೀಲ್, ಈಗ ನಿನ್ನನ್ನು ಹೀಗೆ ನೋಡ್ತಿದ್ರೆ ನನಗೆ ಆ ಪುಟ್ಟ ನೀಲ್ ನೆನಪಾಗ್ತಾನೆ. ಚಿಕ್ಕ ವಯಸ್ಸಿನಲ್ಲಿ ಏನಾದರೂ ಅರ್ಥ ಆಗ್ತಿದ್ರೆ ಹೀಗೆ ಕಣ್ಣು ಪಿಳಿ ಬಿಟ್ಕೊಂಡು ನೋಡ್ತಿದ್ದೆ. ಯಾವುದಾದ್ರೂ ಹೊಸ ವಿಷಯ ಸಂಪೂರ್ಣವಾಗಿ ತಿಳ್ಕೊಳ್ಳೋವರೆಗೂ ಸುಮ್ಮನೆ ಕೂರ್ತಿರ್ಲಿಲ್ಲ. ಈಗಲೂ ನೀನು ನನ್ನ ಹಾಗೆ ಕಾಣಿಸ್ತಿದ್ಯಾ ಎಂದಾಗ, ತಾತ, ಅದು ಬಿಡಿ, ಅದೇನೋ ಹೇಳ್ತಿದ್ರಲ್ಲ ಋಣಾನುಬಂಧನ ಅಂತ, ಅದು ಹೇಳಿ ಏನು ಅಂತ ಎನ್ನಲು, ಅದು ಬಂಧನ ಅಲ್ಲ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ ಆಲಯ. ಇದರ ಅರ್ಥ ಏನಪ್ಪ ಅಂದರೆ, ಋಣ ಇದ್ದರೆ ಮಾತ್ರ, ಪಶು ಅಂದರೆ ಪ್ರಾಣಿ, ಪತ್ನಿ ಅಂದರೆ ಹೆಂಡತಿ, ಸುತ ಅಂದರೆ ಮಗ ಅಂದರೆ ಮಕ್ಕಳು, ಆಲಯ ಅಂದರೆ ಮನೆ, ಇವೆಲ್ಲವೂ ದೊರೆಯುತ್ತೆ ಅಂತ. ಸದ್ಯಕ್ಕೆ ನಿನಗೆ ಮದುವೆ ಅನ್ನೋ ಋಣ ಕೂಡ ಬಂದಿಲ್ಲ, ಅದಕ್ಕೆ ಇದೆಲ್ಲ ನಿನಗೆ ಹಿಂಸೆ ಅನ್ನಿಸ್ತಿದೆ. ಕಂಕಣ ಭಾಗ್ಯ ಕೂಡಿ ಬಂದರೆ ನಿನ್ನ ಮನಸ್ಸು ಮದುವೆಗೆ ಒಪ್ಪಿಗೆ ಕೊಡುತ್ತೆ. ಜೊತೆಗೆ ನಿನ್ನ ಜೀವನ ಸಂಗಾತಿ ಆಗೋಳು ಸಿಕ್ಕಿದ ತಕ್ಷಣ ನಿನ್ನ ಮನಸ್ಸು ಅವಳನ್ನು ಒಪ್ಕೊಂಡು ಮದುವೆಗೂ ಒಪ್ಪಿಗೆ ಕೊಡ್ತೀಯ. ಅಲ್ಲಿವರೆಗೂ ಇದೆಲ್ಲ ನಿನಗೆ ಕಿರಿಕಿರಿ ಅನಿಸುತ್ತೆ. ನೀಲ್, ಮದುವೆ ಅನ್ನೋದು ಕೇವಲ ಗಂಡು ಮತ್ತು ಹೆಣ್ಣುಗಳು ಬಂಧ ಅಲ್ಲ, ಅದು 2 ಕುಟುಂಬಗಳ ನಡುವಿನ ಸಂಬಂಧದ ಬೆಸುಗೆ. ನಮಗೆ ವಿಧಿಯ ಬರಹ ಕಾಣೋದಿಲ್ಲ, ಆದರೆ ವಿಧಿಯ ನಿರ್ಧಾರದಂತೆ ನಡೆಯುವ ಕಾರ್ಯ ಮಾತ್ರ ಕಾಣಿಸುತ್ತೆ. ಈಗ ನಿನಗಾಗ್ತಿರೋದು ಅದೇ. ಇದೆಲ್ಲ ಸದ್ಯಕ್ಕೆ ಕಿರಿಕಿರಿ ಅನ್ನಿಸ್ಬೋದು, ಆದರೆ ಕಾಲ ಕೂಡಿ ಬಂದರೆ ಎಲ್ಲನೂ ಇಷ್ಟ ಆಗ್ತಾ ಹೋಗುತ್ತೆ. ಸರಿ, ನೀನು ಕೆಲಸ ಮುಂದುವರಿಸು ಎಂದು ಹೇಳಿ ಆಚೆ ನಡೆದರು. ಈ ತಾತ ಒಂದು ಏನೇನೋ ಹೋದರು. ಋಣ ಅಂತೆ, ಬಂಧನ ಅಂತೆ. ಬಂಧನ ಅಲ್ಲ, ಇದು ಯಾವುದು ನನ್ನ ತಲೆಗೆ ಹೋಗಲಿಲ್ಲ ಎಂದು ತಲೆ ಕೊಡವಿಕೊಂಡು ತನ್ನ ಕೆಲಸದ ಕಡೆ ಗಮನ ಹರಿಸಿದ. ರವಿ ಪೂರ್ಣಿಮಾಳನ್ನು ಬಸ್ ಸ್ಟಾಪ್ಗೆ ಬಿಟ್ಟು ಮನೆಗೆ ಬಂದ. ಮನೆಗೆ ಬರ್ತಿದ್ದ ಹಾಗೆ ತನ್ನ ಹೆಂಡತಿ ಸುನೀತಾಗೆ ಒಂದು ಗ್ಲಾಸ್ ಕುಡಿಯೋಕೆ ನೀರು ತೊಗೊಂಡು ಬಾ ಎಂದಾಗ,
ನೀರು ಹಿಡಿದು ಬಂದ ಸುನೀತಾ, ರೀ ಯಾಕೆ ಇವತ್ತು ಇಷ್ಟು ಹೊತ್ತು ಮಾಡಿದ್ರಿ ಮನೆಗೆ ಬರೋದಕ್ಕೆ? ಮಕ್ಕಳು ಒಂದೇ ಸಮನೆ ಕೇಳ್ತಿದ್ರು, ಅಮ್ಮ ಅಪ್ಪ ಯಾವಾಗ ಬರ್ತಾರೆ ಅಂತ ಎನ್ನಲು, ಸಾರಿ ಸುನೀತಾ, ಆಚೆ ಸ್ವಲ್ಪ ಕೆಲಸ ಆಯಿತು, ಅದಕ್ಕೆ ಬರೋದು ತಡ ಆಯಿತು. ಹೌದು, ಮಕ್ಕಳೆಲ್ಲಿ ಕಾಣ್ತಿಲ್ಲ ಎಂದಾಗ ಅವ್ರು ಆಗಲೇ ಊಟ ಮಾಡಿ ಮಲಗಿದ್ರು ಎನ್ನಲು, ಹೌದಾ ಸರಿ, ನಾನು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬರ್ತೀನಿ, ತಟ್ಟೆ ಇಡು ಎಂದು ಬಚ್ಚಲ ಮನೆಗೆ ಹೊರಟವನಿಗೆ, ಜೀ ಆಚೆ ಏನೋ ಕೆಲಸ ಇತ್ತು ಅಂದ್ರಿ ಅಲ್ವಾ, ಏನು ಕೆಲಸ ಎಂದು ಕೇಳಲು, ಅದೇ ನಾನು ಹೇಳಿದ್ನಲ್ಲ, ಪೂರ್ಣಿಮಾ ಅನ್ನೋ ಹುಡುಗಿ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡ್ತಾಳೆ ಅಂತ, ಅವಳ ತಂಗಿ ಮದುವೆಗೆ ದುಡ್ಡು ಬೇಕಿತ್ತಂತೆ, ಅದಕ್ಕೆ ಆ ಬಡ್ಡಿ ಬರ್ಮಪ್ಪನ ಹತ್ರ ಕರ್ಕೊಂಡು ಹೋಗಿದ್ದೆ ಮದುವೆಗೆ ಸಾಲ ಕೇಳೋದಕ್ಕೆ ಎಂದಾಗ, ಓ ಹೌದಾ, ಸಾಲ ಕೊಟ್ರಾ ಎಂದು ಕೇಳಿದರೆ, ಅಯ್ಯೋ ಇಲ್ಲ ಕಣೆ, ಅವ್ನ ಬಡ್ಡಿ ತುಂಬ ಜಾಸ್ತಿ ಆಯಿತು, ಅದಕ್ಕೆ ಯೋಚನೆ ಮಾಡಿ ಹೇಳ್ತೀವಿ ಅಂತ ವಾಪಸ್ ಬಂದ್ವಿ ಎನ್ನಲು, ಮತ್ತೀಗ ದುಡ್ಡಿಗೇನು ಮಾಡ್ತಾಳೆ ಆ ಹುಡುಗಿ ಎಂದು ಕೇಳಲು, ಅದೇ ಇನ್ನೊಂದೆರಡು ಕಡೆ ವಿಚಾರಿಸಿ ಹೇಳ್ತೀನಿ ಅಂತ ಹೇಳಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ ಎಂದಾಗ, ಸರಿ ನೀವು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ, ನಾನು ತಟ್ಟೆ ರೆಡಿ ಮಾಡ್ತೀನಿ ಎಂದು ಸುನೀತಾ ಅಡುಗೆ ಮನೆಗೆ ಹೋದಳು. ರಾತ್ರಿ ಊಟಕ್ಕೆ ಕೂತಾಗ ಪ್ರಭಾಕರ್ ಅವರು ವತ್ಸಲ ಅವರಿಗೆ, ನಾಳೆ ರೆಡಿಯಾಗಿರು, ಇನ್ನೊಂದು ಕಡೆ ಹೆಣ್ಣು ನೋಡೋದಕ್ಕೆ ಹೋಗೋದಿದೆ ಎಂದಾಗ, ಏನೋ ಇವತ್ತಿಷ್ಟೆಲ್ಲ ಆದಮೇಲೂ ಮತ್ತೆ ಹೆಣ್ಣು ನೋಡೋದಕ್ಕೆ ಹೋಗೋದಾ ಎಂದು ಕೇಳಿದರು ಆಶ್ಚರ್ಯದಿಂದ. ಯಾಕೆ ಮಾಮ್, ಏನಾಯಿತು, ಇವತ್ತು ನೋಡಿದ ಹುಡುಗಿ ಇಷ್ಟ ಆಗಲಿಲ್ವಾ ಎಂದು ಸ್ನೇಹ ಕೇಳಲು, ಅಯ್ಯೋ ಸ್ನೇಹ, ಅದೇನು ಕೇಳ್ತೀಯ ಕತೆ ಎನ್ನುತ್ತಿದ್ದ ಹಾಗೆ ಕುತೂಹಲದಿಂದ, ಯಾಕೆ ಮಾಮ್ ಏನಾಯಿತು ಎಂದು ಕೇಳಿದಾಗ, ಅದು ಅಲ್ಲಿ ಏನಾಯಿತು ಅಂದರೆ, ಆ ಹುಡುಗಿ ನೀಲ್ಗೇನೋ ಹೇಳಿದ್ಲೋ ಗೊತ್ತಿಲ್ಲ, ಇವನು ಕೋಪದಲ್ಲಿ ಆ ಹುಡುಗಿ ಕೆನ್ನೆಗೆ ಚೆನ್ನಾಗಿ ಬಾರಿಸಿದ್ದಾನೆ. ಯಾಕೇನು ಅಂತ ಒಂದು ಹೇಳಿದೆ ಸೀದಾ ಅಲ್ಲಿಂದ ಮನೆಗೆ ಬಂದ್ವಿ. ಹುಡುಗಿ ನೋಡೋದಕ್ಕೆ ಚೆನ್ನಾಗೇನೋ ಇದ್ಲು, ಆದರೆ ಅವರಿಬ್ಬರ ಮಧ್ಯೆ ಅದು ಏನು ಮಾತುಕತೆ ಆಯಿತೋ ನಾ ಕಾಣೆ, ನೀಲ್ ಕೋಪ ಮಾಡ್ಕೊಂಡು ಬಂದುಬಿಟ್ಟ ಎಂದಾಗ, ಡ್ಯಾಡ್ ಮಾಮ್ ಏನು ಹೇಳ್ತಿದ್ದಾರೆ, ನೀನು ನಿಜವಾಗ್ಲೂ ಆ ಹುಡುಗಿ ಮೇಲೆ ಕೈ ಮಾಡಿದ್ನಾ ಎಂದು ಅನುಮಾನದಿಂದ ಕೇಳಿದಾಗ, ಹ್ಞೂ ಸ್ನೇಹ, ಆ ಹುಡುಗಿ ನೀಲ್ ಗಂಡಸ್ತನದ ಬಗ್ಗೆನೇ ಪ್ರಶ್ನೆ ಮಾಡಿದ್ಲಂತೆ, ಅದಕ್ಕೆ ನೀಲ್ ಅವಳ ಮೇಲೆ ಕೈ ಮಾಡಿದ್ದಾನೆ ಎಂದರೆ, ವೆಟ್ ಡ್ಯಾಡ್, ನನಗೆ ಸರಿಯಾಗಿ ಅರ್ಥ ಆಗೋ ರೀತಿ ಹೇಳಿ ಎಂದಳು ಕುತೂಹಲ ತಡೆಯದೆ. ಅದು ಎಂದು ನೀಲ್ ಮತ್ತು ಕನ್ನಿಕಾ ಮಧ್ಯೆ ನಡೆದ ಮಾತುಕತೆ ಹೇಳಿ, ಅದಕ್ಕೆ ನೀಲ್ಗೆ ಕೋಪ ಬಂದು ಅವಳ ಮೇಲೆ ಕೈ ಮಾಡಿದ್ದಾನೆ. ಅಲ್ಲ, ಯಾವುದೇ ಗಂಡಸಿಗಾದರೂ ಒಂದು ಹೆಣ್ಣು ಮೇಲೆ ಬಿದ್ದು ಬಂದರೆ ಅವಳಿಗೆ ಸ್ಪಂದಿಸದೆ ಹೋದರೆ ಅವ್ನು ಗಂಡಸೇ ಅಲ್ಲ ಅಂತನಾ? ಹೆಣ್ಣಾಗಿ ನಾಚಿಕೆ ಬಿಟ್ಟು ಆ ರೀತಿ ನಡ್ಕೊಂಡ್ರೆ ಗಂಡಸಾದವನಿಗೆ ಕೋಪ ಬರೋದು ಸಹಜ ತಾನೇ ಎನ್ನಲು, ಡ್ಯಾಡ್ ಆ ಹುಡುಗಿ ನೀಲ್ನ ಪರೀಕ್ಷೆ ಮಾಡಬೇಕು ಅಂತ ಆ ರೀತಿ ನಡ್ಕೊಂಡಿರ್ಬೋದಲ್ವಾ ಎಂದರೆ, ನೀಲ್ ಕೇಳಿದ ಮೇಲೆ ನನಗೇನೂ ಹಾಗೆ ಅನ್ನಿಸ್ತಿಲ್ಲ ಎಂದರು. ಡ್ಯಾಡ್, ಅವನಿಗೆ ಮದುವೆನೇ ಇಷ್ಟ ಇಲ್ಲ ಅಂದಮೇಲೆ ಅವ್ನ ಮದುವೆ ತಪ್ಪಿಸೋದಕ್ಕೆ ಈ ರೀತಿ ಯಾಕೆ ಸುಳ್ಳು ಹೇಳಿರಬಾರ್ದು ಎಂದರೆ, ನೀಲ್ನ ನಾನು ಈಗಿನಿಂದ ನೋಡ್ತಾ ಇಲ್ಲ, ಚಿಕ್ಕ ವಯಸ್ಸಿನಿಂದ ನೋಡ್ತಾ ಇದ್ದೀನಿ, ಅವನ ಮನಸ್ಸೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀಲ್ ಯಾವುದೇ ಕಾರಣಕ್ಕೂ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋನಲ್ಲ, ಯಾಕೆಂದರೆ ಚಲಪತಿ ಸರ್ ಅಂಥ ಸಂಸ್ಕಾರ ಕೊಟ್ಟಿಲ್ಲ. ಅವಳ ಮೇಲೆ ಕೈ ಮಾಡಿದ್ದಾನೆ ಅಂದರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ ಎಂದರು ದೃಢವಾಗಿ. ಏನು ಡ್ಯಾಡ್, ನೀಲ್ ಮೇಲೆ ಇಷ್ಟೊಂದು ನಂಬಿಕೆ ಎಂದು ಕೇಳಿದರೆ, ಹೌದು, ಯಾಕೆಂದರೆ ಅವನ ತಂದೆ ತಾಯಿ ಎಷ್ಟು ಒಳ್ಳೆಯವರು, ಚಲಪತಿ ಸರ್ ಕೊಟ್ಟ ಸಂಸ್ಕಾರ ಅಂಥದ್ದು, ಅದಕ್ಕೆ ನನಗೆ ಅವನ ಮೇಲೆ ನಂಬಿಕೆ ಎಂದರು. ಸ್ನೇಹನ ಊಟ ಆಗಿದ್ದರಿಂದ ತನ್ನ ತಂದೆ ತಾಯಿಗೆ ಗುಡ್ ನೈಟ್ ಹೇಳಿ ತನ್ನ ರೂಮಿಗೆ ಹೋದಳು. ನಾಳೆ ರೆಡಿಯಾಗಿರುವತ್ತಲ್ಲ, ನಾವಷ್ಟೇ ಹೋಗಿ ಮೊದಲು ನೋಡ್ಕೊಂಡು ಬರೋಣ, ಹುಡುಗಿ ನಮ್ಗಳಿಗೆ ಇಷ್ಟ ಆದರೆ ಆಮೇಲೆ ನೀಲ್ಗೆ ಭೇಟಿ ಮಾಡೋದಕ್ಕೆ ಹೇಳೋಣ ಎಂದು ಊಟ ಮುಗಿಸಿ ವಾಕ್ ಮಾಡಲು ಹೋದರು. ಮುಂದುವರಿಯುವುದು. ಅಲ್ವಾ ಸ್ನೇಹಿತರೆ, ಅನುರಾಗ ಅಳಿತು ಕಥೆಯ 12ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು.